ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೊಡುಗೆಗಳನ್ನು ಅವರು ದಾಟಿ ಬಂದಂಥ ಹಾದಿಯನ್ನು, ಸವಾಲುಗಳನ್ನು ಮನಸಾರೆ ಪ್ರಶಂಸೆ ಮಾಡಿದ್ರು ಬಿ ಕೆ ಹರಿಪ್ರಸಾದ್ ಅವರು. ಅದಾದಮೇಲೆ ಶೋಕಾಸ್ ನೋಟಿಸ್ ಕೂಡ ಬಂತು ನನಗೆ. ಹೌದು, ಹಾಂ, ಕೆಲವರು ಹಿತೈಷಿಗಳೆಲ್ಲ ಪಾರ್ಟಿಯಿಂದನೇ ಹೊರಗಡೆ ಹಾಕಬೇಕು ಅಂತ ಪ್ರಯತ್ನ ಆಗೋಯ್ತು. ಮಾಡ್ರಿ ಅಂತ ಹಿತೈಷಿಗಳು, ಎಸ್, ಮಾಡ್ರಿ ಅಂತ. ಸೊ ಅದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನನಗಿದೆ, ಜೀರ್ಣ ಮಾಡಿಕೊಂಡೆ ಅಷ್ಟೇ. ನನ್ನ ಪ್ರಶ್ನೆ ಇದೆ ಸರ್, ಸಂಧಾನ ಅಂತ ಏನಾರು ಆಯಿತಾ? ಯಾವ ಟರ್ಮ್ ಮೇಲಾಯಿತು? ಸಂಧಾನ ಏನಿಲ್ಲ. ಸಂಧಾನ ಆಗಿದ್ದು ಹೇಳಿದ್ನಲ್ಲ, ಒಬ್ಬರು ಹೈಂದ ಅಂತ ಅವರು, ನಾನು ಸಾಮಾಜಿಕ ನ್ಯಾಯ ಅಂದವನು. ಅವ್ರು ಮುಂದೆ ನಿಂತು ನಮ್ಮ ಕಾಸ್ಟ್ ಸೆನ್ಸಸ್ ಈ ವಿಚಾರದಲ್ಲೆಲ್ಲ ಮುಂದೆ ಬಂದಾಗ, ಅವ್ರಿಗೆ ವಿರೋಧ ಬಂದಾಗ ನಾನು ನಿಂತ್ಕೊಳ್ಳಿಲ್ಲ ಅಂದರೆ ನಾಳೆ ದಿವಸ ಹಿಂದುಳಿದ ವರ್ಗದವರಾಗಲಿ ಅಥವಾ ಅವರು ಹೈಂದ ಅವರಾಗಲಿ ಅಥವಾ ದುರ್ಬಲ ವರ್ಗದವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರೆ, ನೀವೇ ವಿರೋಧ ಮಾಡಿಬಿಟ್ರಿ ಅಂತ. ಈಗ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಸಿದ್ದರಾಮಯ್ಯನವರ ತೀರ್ಮಾನ ನನ್ನ ತೀರ್ಮಾನ. ಅವರು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರೆ ಭಾಳ ನೇರವಾಗಿ ನಾನು ಹೇಳ್ತೀನಿ, ಯಾಕಂದರೆ ಅವ್ರಿಗೂ ಸಹ ಹಕ್ಕಿದೆ, ಎಲ್ಲ ಹಕ್ಕು ಸಹ ಅಲ್ಪಸಂಖ್ಯಾತರಿಗಿದೆ ಈ ದೇಶದಲ್ಲಿ ಇರಲಿಕ್ಕೆ. ಸೊ ಸೈದ್ಧಾಂತಿಕವಾಗಿ ನಮ್ಮ ಏನಂತೀರಾ, ಸೇಮ್ ಪ್ಲ್ಯಾಟ್ಫಾರ್ಮ್, ಓಕೆ, ಅದು ಕಂಪ್ಯಾಟಬಿಲಿಟಿ ಅಂತ ನೋಡಿ ಅದಿದೆ. ಅದಕ್ಕೋಸ್ಕರ ವಿನಃ ಬೇರೆ ಯಾವುದಕ್ಕೂ ಅಲ್ಲ. ಓಕೆ, ನನಗೇನಾದರೂ ಮಾಡಬೇಕಂದ್ರೆ ಸಿದ್ದರಾಮಯ್ಯನೂ ಮಾಡೋಕ್ಕಾಗಲ್ಲ, ಶಿವಕುಮಾರು ಮಾಡೋಕ್ಕಾಗಲ್ಲ, ಖರ್ಗೆ ಸಾಹೇಬರು ಮಾಡೋಕ್ಕಾಗಲ್ಲ. ನನಗೇನಾದರೂ ಮಾಡಬೇಕಂದ್ರೆ ಸೋನಿಯಾ ಗಾಂಧಿ ಮಾಡಬೇಕು, ಇಲ್ಲ ರಾಹುಲ್ ಗಾಂಧಿ ಮಾಡಬೇಕು. ಅವ್ರು ಮಾಡಲಿಲ್ಲ ಅಂದರೆ ಏನು ಬೇಸರನೂ ಇಲ್ಲ. ಎಸ್, ಒಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ತೀನಿ ನನ್ನ ಸಹೋದ್ಯೋಗಿಗಳಿಂದ. ಎಸ್ ಸರ್, ಯಾವುದೇ ಒಂದು ವಿಚಾರದಲ್ಲಿ ಅತಿವೃಷ್ಟಿ ಆದರೂ ಕಷ್ಟ, ಅನಾವೃಷ್ಟಿ ಆದರೂ ಕಷ್ಟ. ದೇಶವನ್ನು 70-75 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ಸು ಬಹುತೇಕ ರಾಜ್ಯಗಳಲ್ಲಿ ಅನಾವೃಷ್ಟಿಯನ್ನು ಎದುರಿಸ್ತಾ ಇದೆ, ಒಪ್ಕೊಳ್ಬೇಕಾದಂಥ ವಿಚಾರ. ರಾಜಕಾರಣದಲ್ಲಿ ಏಳು ಬೀಳುಗಳು ಸಹಜ, ಅದು ಒಂದು ಭಾಗ. ಕರ್ನಾಟಕದಲ್ಲಿ ನೀವು ಹೇಳಿದ್ರಿ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಬಿ ಜೆ ಪಿಯವರು ನಿರೀಕ್ಷೆ ಮಾಡಿರಲಿಲ್ಲ, ಜನನೂ ನಿರೀಕ್ಷೆ ಮಾಡಿರಲಿಲ್ಲ ಅಂತ. ಬಹುಶಃ ಕಾಂಗ್ರೆಸ್ಸವರು ನಿರೀಕ್ಷೆ ಮಾಡಿರಲಿಲ್ಲ ಅನಿಸುತ್ತೆ. ಈ ಅತಿವೃಷ್ಟಿನೇ ನಿಮಗೆ ಸಮಸ್ಯೆ ಆಯಿತಾ ಅಂತ? ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷ ಕೂಡ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ಗೆ. ನೀವು ಇಷ್ಟೊಂದು ಸ್ಥಾನಗಳು ಬಂದಿರೋದ್ರಿಂದ ಕನ್ಫ್ಯೂಸ್ ಆಗಿ ಈ ನಾಯಕತ್ವದ ಗೊಂದಲ ಇಂಥವೆಲ್ಲ ಆಗ್ತಾ ಇದೆಯಾ ಅಂತ? ಈಗ ರಾಜಕಾರಣದಲ್ಲಿ ಎರಡು ಥರ ಇರುತ್ತೆ. ಒಂದು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಕ್ಕಂಥ ರಾಜಕಾರಣ, ಇನ್ನೊಂದು ವರ್ಡ್ ನಾನು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ವರ್ಡ್ ಅಂತೂ ಇದೇ ಇದೆ, ಬಂಡವಾಳಶಾಹಿಗಳು. ಮತ್ತೊಂದು ಕಡೆ ಸೈದ್ಧಾಂತಿಕವಾಗಿರ್ತಕ್ಕಂಥ ರಾಜಕಾರಣ ಬಂದಾಗ ಬಂಡವಾಳಶಾಹಿಗಳಿಗೆ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಖರೀದಿ ಮಾಡಿಬಿಡ್ಬೋದು ಅಂತ. ಆ ಗೊಂದಲ ಬಂದಾಗ ಮಾತ್ರ ಇವೆಲ್ಲ ಆಗುತ್ತೆ. ನಾವು 75 ವರ್ಷ ಇದ್ದಿದ್ದು ನಿಜ, ಅಲ್ಲಿ ಅನಾವೃಷ್ಟಿ ಇದೆ ನಿಜ. ಆದರೆ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿದವರು ಕಾಂಗ್ರೆಸ್ನ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಾಂಗ್ರೆಸ್ ಜೀವಂತವಾಗಿರುತ್ತೆ. ಆದ್ದರಿಂದ ಇಲ್ಲಿ ಆಗಿರೋ ಪ್ರಶ್ನೆ ಏನು ಅಂದರೆ, ಇದು ಸೈದ್ಧಾಂತಿಕವಾದ ಹೋರಾಟ ಅಲ್ಲ, ಅಧಿಕಾರಕ್ಕೋಸ್ಕರ ಹೋರಾಟ. ಅದು ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ಇದಕ್ಕೋಸ್ಕರನೇ ರಾಜಕಾರಣದಲ್ಲಿ ಎರಡೆರಡು ಪವರ್ ಸೆಂಟರ್ ಇಲ್ದಂಗೆ ನೋಡ್ಕೊಳ್ಳೋಕ್ಕಾಗುತ್ತೆ. ಈಗ 2 ಪವರ್ ಸೆಂಟರ್ ಇರೋದೇ ಇದಕ್ಕೆಲ್ಲದಕ್ಕೂ ಅಲ್ಲ. ಪವರ್ ಸೆಂಟರ್ ಅಂದರೆ ಶಿವಕುಮಾರ್ PCC ಅಧ್ಯಕ್ಷ ಆಗಿರೋದ್ರಿಂದ ಪವರ್ ಸೆಂಟರ್ ಅಷ್ಟೇ. ಶಿವಕುಮಾರ್ ಅವರು PCC ಅಧ್ಯಕ್ಷ ಆಗಿಲ್ಲ ಅಂದರೆ ಪವರ್ ಸೆಂಟರ್ ಆಗ್ತಾ ಇರಲಿಲ್ಲ, ಬೇರೆ ಅಧ್ಯಕ್ಷರು ಆಗಿದ್ದಿದ್ರೆ. ನಮ್ಮಲ್ಲಿ ಉದಯಪುರ ಡಿಕ್ಲರೇಷನ್ನಲ್ಲಿ 1 ಮ್ಯಾನ್ 1 ಪೋಸ್ಟ್ ಅಂತಿದೆ. ಎಸ್, ಶಿವಕುಮಾರ್ ಅವರೊಬ್ಬರೇ 2 ಪೋಸ್ಟಲ್ಲಿ ಇರೋದು. ಆದ್ದರಿಂದ ಜನ ಕೇಳ್ತಾ ಇದ್ದಾರೆ. ಮಂತ್ರಿಯಾಗಿ ಹೇಳಿದ್ರೆ ಅದೇನು ವಿಚಾರ ಆಗಲ್ಲ. ಮಂತ್ರಿ ಆದರೆ ಈಗ ಕೆಲವ್ರನ್ನೆಲ್ಲ ಕೈಯೂ ಬಿಟ್ಟಾಗೋಯ್ತಲ್ಲ. ಟೆಕ್ನಿಕಲಿ ರಾಂಗ್ ಸ್ಟೇಟ್ಮೆಂಟ್ ಆಗಲಿಲ್ವಾ ಸರ್? ಯಾಕಂದರೆ ಶಿವಕುಮಾರ್ ಒಬ್ಬರೇ 2 ಪೋಸ್ಟಲ್ಲಿ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆ ವಿಪಕ್ಷ ನಾಯಕರಾಗಿದ್ದಾರೆ, AICC ಅಧ್ಯಕ್ಷ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಿಗೆ ಯಥೇಚ್ಛವಾದ ಅಧಿಕಾರ ಇರುತ್ತೆ. ವರ್ಕಿಂಗ್ ಕಮಿಟಿ ಡಿಸಿಷನ್ನು ಅವ್ರು ಇದ್ದಾರೆ ಅಂತೇಳಿ ತಗೊಂಡಾಗ ಅದನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಶಿವಕುಮಾರ್ ಅವ್ರದ್ದು ವರ್ಕಿಂಗ್ ಕಮಿಟಿ ಡಿಸಿಷನ್ ಅಲ್ಲ. ಅಂದರೆ ಇದನ್ನು ಒತ್ತಾಯವಾ ನಿಮ್ಮದು? ಉದಯಪುರ ನಿರ್ಧಾರ ಜಾರಿಗೊಳಿಸಿ ನಾನು ಹೇಳ್ತಾ ಇರೋದು, ಅವರು ಅತಿವೃಷ್ಟಿ ಆಗ್ತಾ 2 ಪವರ್ ಸೆಂಟರ್ ಅಂದ್ರಲ್ಲ, ಆ ಪವರ್ ಸೆಂಟರ್ ಕಾರಣ ಇದೆ ಅಷ್ಟೇ. ಎಸ್, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಮಸ್ಯೆ ಏನಂತ ಅನಿಸುತ್ತೆ? ನಮ್ಮ ರೀಡಿಂಗ್ ನೋಡಿದಾಗ DK ಶಿವಕುಮಾರ್ ಸಿದ್ದರಾಮಯ್ಯನವರಂಥ ಲೀಡರ್ಶಿಪ್ ಅಲ್ಲೂ ಒಂದು ಇರಬೇಕಾಗಿತ್ತು ಅಂತ. ಡು ಯು ಅಗ್ರಿ? ಅಂದರೆ ಅರ್ಥ ಆಗಲಿಲ್ಲ ನನಗೆ. ಒಂದು ಸಂಘಟನೆ ಮಾಡುವಂಥವ್ರೊಬ್ಬರು, ಆಡಳಿತದಲ್ಲಿ ಛಾಪು ಮೂಡಿಸುವಂಥವ್ರೊಬ್ಬರು, ಸೈದ್ಧಾಂತಿಕ ಬದ್ಧತೆ ಇರುವಂಥವ್ರು ನಾಯಕರುಗಳಲ್ಲಿ ಇರಬೇಕಾಗಿತ್ತು. ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ಸಿಗೆ ಅದರದೊಂದು ಕೊರತೆ ಇದೆ ಅಂತ. ಯಾರನ್ನು ಕಳಿಸ್ಬೇಕು ಅಂತಿದ್ದಾರೆ? ಅಲ್ಲಿ ಇಲ್ಲಿಂದ ಕಳಿಸ್ಬೇಕು ಅಂತಲ್ಲ ಸರ್, ಇವ್ರ ಥರದ ನಾಯಕರಲ್ಲಿ ಇದ್ದಿದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಸ್ಟ್ರಾಂಗ್ ಆಗಿರ್ತಿತ್ತ ಕಾಂಗ್ರೆಸ್? ಕಾಂಗ್ರೆಸ್ಸಲ್ಲಿ ಸ್ಟ್ರಾಂಗ್ ಆಗೇ ಇದೆ, ಶಕ್ತಿಯುತವಾಗೇ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಖಾಲಿ ಮಾಡಿಸ್ಬಿಟ್ಟಿರೋರು BJP ಅವರು, RSS ಅವರು. ಕಾಂಗ್ರೆಸ್ ಅಷ್ಟೊಂದು ವೀಕ್ ಇಲ್ಲ.
ಈಗಲೂ ಸಹ ಚುನಾವಣೆ ಮಾಡಿ ಅಲ್ಲಿ ನಾವು ತಗೊಳ್ತೀವಿ. ಈಗ ಹರಿಯಾಣದಲ್ಲಿ 0.5% ಸೋತಿದ್ದೀವಿ. ರಾಜಸ್ಥಾನ ಎಲೆಕ್ಷನ್ ಸೋತ್ವಿ, ನಾವು ಅಲ್ಲಿ 11 ಸೀಟ್ ಗೆದ್ದಿದ್ದೀವಿ 25ಕ್ಕೆ. ಅಥವಾ ಹರಿಯಾಣದಲ್ಲಿ 10ಕ್ಕೆ 5 ಗೆದ್ದಿದ್ದೀವಿ. ಈ ಥರ ಮಹಾರಾಷ್ಟ್ರ UPಯಲ್ಲಿ ನಿರೀಕ್ಷೆಗಿಂತಲೂ ತುಂಬ ಚೆನ್ನಾದ ಪರ್ಫಾರ್ಮೆನ್ಸ್ ಆಯ್ತು. ಮಹಾರಾಷ್ಟ್ರದು ಕತೆ ಬೇರೆ. ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ನಾನು ಲೋಕಸಭೆದು ಹೇಳ್ತಾ ಇರೋದು. ಲೋಕಸಭೆ ಅದು ಮಧ್ಯಪ್ರದೇಶದಲ್ಲಿ ಮೊದಲನೇ ಬಾರಿಗೆ 29 ಸೀಟುವರೆಗೆ ಗೆದ್ದರು. ಹಲವಾರು ಕಾರಣಗಳಿದೆ ಅದಕ್ಕೆ. ಆದ್ದರಿಂದ ನಾವು UP ಬಿಹಾರಲ್ಲಿ ನಮ್ಮದು ವೀಕ್ ಇತ್ತು. ಅದು 2 ರಾಜ್ಯದಲ್ಲಿ ಬಿಟ್ಟರೆ ಬಾಕಿಯಲ್ಲೂ ನಾವು ವೀಕ್ ಇಲ್ಲ, ಪುನಃ ಬರ್ಬೋದು. ಅಲ್ಲಿ ಸೈದ್ಧಾಂತಿಕವಾಗಿ ಬೇಕು ಅಂದರೆ ಸೈದ್ಧಾಂತಿಕವಾಗಿ ಅಂದರೆ ಏನು, ಸಂವಿಧಾನದಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಕೊಳ್ಳತಕ್ಕಂಥವ್ರು, ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡವರು ಅಲ್ಲಿ ಬೇಕು. ಎಲ್ಲಿ ಕೇಂದ್ರ ಮಟ್ಟದಲ್ಲಿ ಇದ್ದಾರೆ. ಈಗ ತುಂಬಿ ತುಳುಕ್ತಿದ್ದಾರೆ, ಜಾಸ್ತಿ ಅಲ್ಲ ತುಳುಕ್ತಾ ಇಲ್ಲ, ಕಮ್ಮಿ ಆಗಿದ್ದಾರೆ. ಯಾರು ಅನುಭವ ಪಟ್ಕೊಂಡ್ರು ನೋಡಿ, ಯಾರು ಕೆಲವು ಅನುಭವ ಅನ್ನೋಕ್ಕಿಂತ ಲಾಭ ಪಡ್ಕೊಂಡ್ರಲ್ಲ, ಫಲಾನುಭವಿಗಳು ಬೆನಿಫಿಷರೀಸು ಎಲ್ಲ ಅನುಭವಿಸಿ ಕಾಂಗ್ರೆಸ್ ಪಕ್ಷ ಬಿಟ್ಟೋಗಿ BJPಗೆ ಹೋಗಿ ಕಾಂಗ್ರೆಸ್ಸಿಗೆ ಬೈಯೋದು. BJPಯವ್ರಿಗೆ ಯಾರಿಗೂ ಧೈರ್ಯ ಇಲ್ಲ. ನೀವು ನೋಡ್ಬೋದು, ಎಲ್ಲರ ಕೈಯಲ್ಲೂ ಬಯಸೋದು ಕಾಂಗ್ರೆಸ್ಸಿಂದ ಹೋಗಿರ್ತಕ್ಕಂಥ ನಿರ್ಗತಿಕರ ಕೈಯಲ್ಲಿ ನಮಗೆ ಬಯಸ್ತಾರೆ. ಒಂದು ಮಾತಿದೆ, ಏನೋ ನ್ಯೂಲಿ ಕನ್ವರ್ಟೆಡ್ ಆರ್ ಮೋರ್ ಫ್ಯಾನೆಟಿಕ್ ದ್ಯಾನ್ ದ ಒರಿಜಿನಲ್ಸ್ ಅಂತ. ಅಲ್ಲ ನೀವು ಹಿಂದಿನಲ್ಲಿ ಹೇಳ್ಬೇಕಂದ್ರೆ ಈ ಹೊಸ್ದಾಗಿ ಕನ್ವರ್ಟ್ ಆಗಿರ್ತಾನಲ್ಲ ಅವ್ನು ಜಾಸ್ತಿ ಹೇಳ್ತಾ ಇರ್ತಾನೆ. ಎಸ್, ದೇ ಆರ್ ಮೋರ್ ಫ್ಯಾನೆಟಿಕ್ ಅಂತ. ಎಸ್, ಇನ್ನೂ ಕೂಡ ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೋ DK ಶಿವಕುಮಾರ್ ಆಗ್ತಾರೋ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯ ದೆಹಲಿಯಲ್ಲಿ ಇದ್ದರು, DK ಶಿವಕುಮಾರ್ ಇನ್ನೂ ಬೆಂಗಳೂರಲ್ಲಿದ್ದರು. ಇಡೀ ಪಾರ್ಟಿ ನನ್ನ ಜೊತೆ ಇದೆ ಹೇಳುವಂಥ ಶಬ್ದಗಳನ್ನು ಹೇಳ್ತಾ ಇದ್ರು. ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ ಗ್ರೌಂಡಲ್ಲಿ. DK ಶಿವಕುಮಾರ್ಗೆ ಒಂದಿಷ್ಟು ಐಡಿಯಾಗಳನ್ನು BK ಹರಿಪ್ರಸಾದ್ ಅವರೇ ಕೊಟ್ಟರು. 2.5 ವರ್ಷ ಕೇಳು ಹೇಳುವಂಥ ಅಭಿಪ್ರಾಯವನ್ನು ಹೇಳೋದನ್ನು ಹೇಳ್ತಾರೆ. ನಿಜವಾದ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಬೆಂಬಲ ಕೊಟ್ಟವ್ ನಾನೇ. ಅವ್ರ ಜೊತೆಯವರು ಯಾರೂ ಇರಲಿಲ್ಲ. ಇದೇ DK ಸುರೇಶು, GC ಚಂದ್ರಶೇಖರು, ಅದು ಯಾರು ರಮಣಗೌಡ ಅಂತ ಯಾರು ರಾಮನಗರದವರು, ಚನ್ನಪಟ್ಟಣದವರು, 4-5 ಜನ ನನಗೆ ಏರ್ಪೋರ್ಟಲ್ಲಿ ಹಿಡ್ಕೊಂಡು, ಸರ್ ಈ ಸಲ ಹೋರಾಟ ಮಾಡಬೇಕು ಅಂತ, ನಿಮ್ಮ ಹೋರಾಟ ನಾನು ಚೆನ್ನಾಗಿ ನೋಡಿದ್ದೀನಪ್ಪ, ನಾನು ಮುಂದೆ ತಳ್ಬಿಟ್ಟು ನೀವು ಓಡೋಗ್ಬಿಡ್ತೀರಾ ಅಂತ ಅದೇ ಕೆಲಸ ಮಾಡಿದ್ರು. ನಂಬಿಕೆ ದ್ರೋಹ ಆಯಿತು, ಅದಕ್ಕೆ ನಾನು ದೂರ ಆದೆ. ಅವಾಗ ಆಲೋಚನೆ ಏನಿತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಕ್ಕೆ? ನಾನು ಆವಾಗಿನ ಆಲೋಚನೆ ಏನಿತ್ತು? ಈಗ ಆವಾಗಿನ ಆಲೋಚನೆ ಆಗಬೇಕು ಅಂತ ಇತ್ತು, ಬಟ್ CLPನಲ್ಲಿ ಡಿಸಿಷನ್ ಬಂದಾಗ ಏನು ಮಾಡಲ್ಲ. BK ಹರಿಪ್ರಸಾದ್ ಅವಾಗ ಮೇಲ್ಜಾತಿ, ಹಿಂದುಳಿದ ವರ್ಗ, ಮೇಲ್ಜಾತಿಯಿಂದ ತುಳಿತ, ಈ ಥರದ ಆಲೋಚನೆಗಳು ಇರಲಿಲ್ಲ. ಈಗ ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು. ನನಗೇನು ಅಂದರೆ ಮೇಲ್ಜಾತಿ ಕೆಳಜಾತಿ ಅಂದರೆ ಸಾಮಾಜಿಕ ನ್ಯಾಯ ಅನ್ನಲ್ಲ. ಒಬ್ಬ ಕಾಂಗ್ರೆಸ್ಸಲ್ಲಿ ಮೊದಲಿಂದ ಬಂದವನು ಶಿವಕುಮಾರ್ ಆಗಲಿ ಅಂತ ಹೇಳಿದವನು ನಾನೇ. ಮೂಲ ಕಾಂಗ್ರೆಸ್ಸಿಗೆ ಮೂಲ ಕಾಂಗ್ರೆಸ್ ಅಂತ ಹೇಳಲ್ಲ. ಒಂದ್ಸಲಿ ತಿವಾರಿ ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ರು ಅವರು. ನಾನೇ ಹೇಳಿದ್ದು, ಇಲ್ಲ ಅಂತಲ್ಲ. ಅದು ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಸಿದ್ದರಾಮಯ್ಯನಿಗೂ ಅದು ಒಂದು ಕಾರಣ, ನಾನು ಶಿವಕುಮಾರ್ ಸಪೋರ್ಟ್ ಮಾಡಿದೆ ಅಂತ ನನಗೆ ವಿರುದ್ಧ ಮಾಡೋಕ್ಕೆ. ಅದರಲ್ಲಿ ಅದು ಹೇಳೋದ್ರಲ್ಲಿ ನನಗೇನು ಇದಿಲ್ಲ. ಆದ್ದರಿಂದ ಮಾಡಿದ ನಿಜ, ಅದನ್ನು ಬರಲಿಲ್ಲ. ಆಯ್ತೇನೋ, ನಾನೇನಾದರೂ ಅವ್ರಿಗೆ ಬುದ್ಧಿ ಹೇಳ್ಕೊಟ್ಟು ಒಂದು ಆ ಮಟ್ಟದಲ್ಲಿ ಇಲ್ಲ. ಅವರು ಒಬ್ಬರು ಮಾತು ಕೇಳುವಂಥ ಮಟ್ಟದಲ್ಲಿ ಇಲ್ಲ. ಅವ್ರೇನಾದರೂ ಕವಡೆ ಶಾಸ್ತ್ರ, ಗಿಣಿಶಾಸ್ತ್ರ, ಪಂಚಾಂಗ ಇವೆಲ್ಲ ಕೇಳ್ತಾರೆ ವಿನ ನಮ್ಮದು ರಾಜಕೀಯ ನಾಯಕರ ಮಾತು ಕೇಳಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.